ಬೆಳಗಿನ ಬ್ರೇಕ್ಫಾಸ್ಟೇ ಇರಲಿ, ಈವ್ನಿಂಗ್ನ ಸ್ನ್ಯಾಕೇ ಇರಲಿ, ಹಸಿವಾದಾಗ ತಕ್ಷಣಕ್ಕೆ ಇನ್ಸ್ಟೆಂಟಾಗಿ ತಯಾರು ಮಾಡ್ಕೊಂಡು ತಿನ್ನಲಿಕ್ಕೆ ಏನಾದರೂ ಸಿಗ್ತಾ ಇದ್ರೆ ಎಷ್ಟು ಮಜವಾಗಿರುತ್ತೆ ಅಲ್ವಾ. ಬೇಸನ್ ಸಾಮಾನ್ಯವಾಗಿ ಎಲ್ಲರ ಮನೆ ಕಿಚನಲ್ಲೂ ಇದ್ದೇ ಇರುತ್ತೆ. ಸೊ ಈ ಬೇಸನ್ನ ಬಳಸ್ಕೊಂಡು ವೆಜ್ ಆಮ್ಲೆಟ್ ಅಥವಾ ಬೇಸನ್ ಚೀಲಾನ ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿನಲ್ಲಿ ಹೇಳಿಕೊಡ್ತೇನೆ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಬೇಸನ್, ಚಿಟಿಕೆ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಚಿಟಿಕೆಯಷ್ಟು ಓಂ ಕಾಳು, ಆನಂತರ 1 ಸಣ್ಣ ಈರುಳ್ಳಿ ಹೆಚ್ಚಿಟ್ಟದ್ದು ಅದನ್ನು ಸೇರಿಸಿದೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆನಂತರ ನಾನು 1/2 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ನ ಸೇರಿಸಿದೆ. ಖಾರಕ್ಕೆ ಅನುಗುಣವಾಗಿ ಇದನ್ನು ಆ್ಯಡ್ ಮಾಡ್ಬೋದು. ಆಮೇಲೆ ಈಗ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನಾವು ಈ ಹಿಟ್ಟನ್ನು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಇದು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ನಮಗೆ ಹಸಿವನ್ಸಿದ ತಕ್ಷಣ ನಾವು ತಯಾರು ಮಾಡಿ ತಿನ್ಬೋದು. ಆಮೇಲೆ ಇದನ್ನು ನಾವು ಹಿಟ್ಟನ್ನು ತಯಾರು ಮಾಡಿಟ್ಟು ಬೆಳಿಗ್ಗೆ ತಯಾರು ಮಾಡಿಟ್ಟು ಸಂಜೆ ಹೊಯ್ಕೊಂಡು ತಿನ್ನೋದು ಒಳ್ಳೆಯಲ್ಲ. ಇದನ್ನು ಫ್ರೆಶ್ ಆಗಿ ಆವಾಗಲೇ ಮಾಡಿ ತಿಂದರೆ ತುಂಬ ಒಳ್ಳೆಯದು. ಆವಾಗ ಅದರಲ್ಲಿರೋ ಪ್ರೋಟೀನ್ ಅಂಶ ನಮಗೆ ಚೆನ್ನಾಗಿ ಸಿಗುತ್ತೆ. ಈಗ ನಾನು ತವಾ ಬಿಸಿಗೆ ಆಲ್ರೆಡಿ ಇಟ್ಟಿದ್ದೀನಿ. ಹಿಟ್ಟು ಕೂಡ ರೆಡಿಯಾಗಿದೆ. ತವಾದ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ಚೆನ್ನಾಗಿ ಸವರಿ ಇಟ್ಕೊಳ್ಬೇಕು. ಆನಂತರ ನಾವು ಹಿಟ್ಟನ್ನು ಆ್ಯಡ್ ಮಾಡಬೇಕು. ಇದನ್ನೀಗ ತವಾದ ಮೇಲೆ ಹಾಕಿ ಜಾಸ್ತಿ ಇದನ್ನು ಸ್ಪ್ರೆಡ್ ಮಾಡಬಾರ್ದು. ಯಾಕಂದರೆ ನಾವಿದರಲ್ಲಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೇವೆ. ಹಾಗಾಗಿ ಜಾಸ್ತಿ ಸ್ಪ್ರೆಡ್ ಮಾಡಲಿಕ್ಕೆ ಬರೋದು ಇಲ್ಲ. ಸ್ವಲ್ಪ ಥಿಕ್ಕಾಗಿದ್ದರೆ ಸಾಫ್ಟಾಗಿ, ಸ್ಪಾಂಜಾಗಿ, ರುಚಿಯಾಗಿ ಬರುತ್ತೆ. ಸೊ ಜಾಸ್ತಿ ಏನು ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಒಂದು ಸೈಡ್ ಕಾದ ನಂತರ ಅದನ್ನು ಪಲ್ಟಿ ಹಾಕಿ ಕಾಯಿಸಬೇಕು. ಇದನ್ನು ವೆಜ್ ಆಮ್ಲೆಟ್ ಅಂತ ಹೇಳ್ಬೋದು, ಬೇಸನ್ ದೋಸೆ ಅಂತ ಹೇಳ್ಬೋದು, ಬೇಸನ್ ಚೀಲ ಅಂತಲೂ ಕರೀತಾರೆ. ಹೀಗೆ ವೆರೈಟಿಯಾಗಿ ಇದನ್ನು ತಯಾರು ಮಾಡ್ಬೋದು. ಇದಕ್ಕೆ ಇನ್ನೂ ಕೂಡ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿ, ತರಕಾರಿ ಎಲ್ಲ ಆ್ಯಡ್ ಮಾಡಿ ಕೂಡ ಮಾಡ್ಬೋದು. ಎಷ್ಟು ಬೇಕಷ್ಟು ಹೆಲ್ದಿಯಾಗಿ ಪ್ರಿಪೇರ್ ಮಾಡ್ಬೋದು. ಜಾಸ್ತಿ ಪ್ರೋಟೀನ್ ಬೇಕಂದರೆ ಇದಕ್ಕೆ ನಾವು ಪನ್ನೀರ್ ಕೂಡ ಗ್ರೇಟ್ ಮಾಡಿ ಆ್ಯಡ್ ಮಾಡಿ ಕೂಡ ಮಾಡ್ಬೋದು. ಇದನ್ನು ತುಂಬ ವೆರೈಟಿಯಲ್ಲಿ ಮಾಡಲಿಕ್ಕಾಗ್ತದೆ. ಆಮೇಲೆ ಇದು ಕ್ವಿಕ್ಕಾಗಿ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್. ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು. ಎಲ್ಲರೂ ಕೂಡ ಇದನ್ನು ಸೇವಿಸ್ಬೋದು. ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು. ಆಮೇಲೆ ಇನ್ಸ್ಟೆಂಟಾಗಿ ಆಗುವಂಥ ಒಂದು ತಿಂಡಿ. ಸೊ ವೀಕ್ಷಕರೇ, ನೀವು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇದೇ ಥರ ಇನ್ನೊಂದು ಹೆಲ್ದಿ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.